ಶೃಂಗೇರಿ ಸಾರದಾಂಬೆ ದೇವಸ್ಥಾನಕ್ಕೆ ಆಗಮಿಸಿರ್ತೇವೆ. ಶೃಂಗೇರಿ ಸಾರದಾಂಬೆ. ಸೊ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ. ಈಗಾಗಲೇ ಆಗುಂಬೆ ಭೇಟಿ ನೀಡಿ ತದನಂತರ ಶೃಂಗೇರಿಗೆ ಆಗಮಿಸಿರ್ತೇವೆ. ಬರಪ್ಪ. ಸೊ ರಾತ್ರಿ ಉಳಿದುಕೊಳ್ಳುವ ಒಂದು ವ್ಯವಸ್ಥೆಯನ್ನು ಮಾಡ್ಕೊತೀವಿ. ಕೇವಲ 100 ರೂಪಾಯಿ ಕೊಠಡಿಗೆ. ಚೆನ್ನಾಗಿದೆ. ಕೊಠಡಿಯ ಮಾಹಿತಿಯನ್ನು ಸಹ ನೀಡ್ತೀನಿ, ದಯವಿಟ್ಟು ನಿರೀಕ್ಷಿಸಿ. ನಿಮ್ಮ ಹತ್ರನೇ ಇಟ್ಕೊಂಡಿರಿ, ಆಮೇಲೆ ಫೋನ್ ಮಾಡ್ತೀನಿ. ಯಾತ್ರಾ ಪಂಚೇಳು ದೇವಸ್ಥಾನದ ಒಳಾಂಗಣದ ಒಂದು ಸುಂದರವಾದ ವ್ಯೂ, ಸುಂದರವಾದ ವೀಕ್ಷಣೆ ಸಿಗ್ತಾ ಇದೆ. ಹಾಗೆ ಇಲ್ಲಿ ತುಂಗಭದ್ರಾ ನದಿ ಇದೆ. ಸೊ ಒಂದು ನದಿಯ ದರ್ಶನವನ್ನು ಸಹ ಸಮರ್ಪಣೆ ಮಾಡ್ತೀನಿ. ನೋಡಿ, ಕೈಕಾಲು ತುಳಿ ನೀರು ತುಂಬಾ ಚೆನ್ನಾಗಿ ಮಾಡಿದೆ. ನೋಡಿ, ಇದೊಂದು ಸಭಾಭವನ. ದೇವಸ್ಥಾನ ಎಲ್ಲಿರೋದು? ಅಲ್ಲ. ಓ ಸೂಪರ್. ಏನಿಲ್ಲಿ ಕೌಂಟ್ರು? ಸೇವಾ ರಸೀದಿ ಕೌಂಟ್ರು. ಓ ಫೈನ್. ಸ್ಕ್ಯಾನರ್ ಸಹ ಇದೆ. ಪ್ರಸಾದ ಪಡೆಯುವ ಸ್ಥಳ, ಪ್ರಸಾದ ಸಹ ಸಿಗುತ್ತೆ. ನೋಡಿ, ಭಕ್ತಾದಿಗಳ ಸಂಖ್ಯೆ ವೀಕ್ಷಣೆ ಮಾಡ್ಬೋದು. ಇವತ್ತು ಭಾನುವಾರ ಬಂಧುಗಳೇ, ಭಾನುವಾರ. ಸೊ ಈ ಭಾನುವಾರನೇ ಸ್ವಲ್ಪ ಜನ ಕಡಿಮೆ ಇದ್ದಾರೆ ಅಂತ ಹೇಳ್ತಾರೆ. ನೋಡು. ಇದೇನು ಕಂಬ ಇದು? ಶೃಂಗೇರಿ ಸಾರದಾಂಬೆ ದೇವಸ್ಥಾನದ ದರ್ಶನ ಕಣ್ತುಂಬ್ಕೊಳ್ರಪ್ಪ. ಸೊ ಒಳಗಡೆ ಕ್ಯಾಮ್ರಾ ಅಲವಿಲ್ಲ, ಸೊ ಅದಕ್ಕೆ ಹೊರವಲಯದಿಂದ ತೋರ್ಪಡಿಸ್ತಾ ಇದ್ದೀನಿ. ಹಾಗೆ ದಯವಿಟ್ಟು ನಿರೀಕ್ಷಿಸಿ. ಇಲ್ಲಿ ತುಂಗಭದ್ರಾ ನದಿ ಇದೆ. ನದಿಯ ಒಂದು ದರ್ಶನವನ್ನು ಸಹ ಸಮರ್ಪಣೆ ಮಾಡ್ತೀನಿ. ಕೊಡಪ್ಪ. ವಿದ್ಯಾಶಂಕರ ದೇವಾಲಯ. ಸೊ ಇದುವೇ ವಿದ್ಯಾಶಂಕರ ದೇವಾಲಯ. ಸೊ ದಯವಿಟ್ಟು ನಿರೀಕ್ಷಿಸಿ. ಈ ಒಂದು ದೇವಸ್ಥಾನದ ಸುತ್ತಲನೆಯ ಹೊರವಲಯದ ಸಂಪೂರ್ಣ ವಿಡಿಯೋಗಳನ್ನು ಸಮರ್ಪಣೆ ಮಾಡ್ಬೋದು. ಏನೋ ಒಳಾಂಗಣದಲ್ಲಿ ವಿಡಿಯೋ ಪ್ರಸಾರ ಮಾಡಲು ಅನುಮತಿ ಇಲ್ಲ. ಸೊ ಹೊರವಲಯದಿಂದ ಒಂದಷ್ಟು ವಿಡಿಯೋಗಳನ್ನು ತೋರ್ಪಡಿಸ್ತೀನಿ, ದಯವಿಟ್ಟು ಕಣ್ತುಂಬ್ಕೊಳ್ರಪ್ಪ. ಇದುವೇ ಶೃಂಗೇರಿ ಶಾರದಾಂಬೆ ದೇವಸ್ಥಾನ. ಸ್ವಲ್ಪ ಮೈಕ್ ಸರಿ ಮಾಡ್ತಾ ಇದೆ.
ಓಕೆ, ಶ್ರೀ ವಿದ್ಯಾಶಂಕರ ದೇವಾಲಯ. ಬರಪ್ಪ. ಸೊ ಇದೇನಿದು? ಏನು ಬೋರ್ಡ್ ಹಾಕಿಲ್ಲ? ಹೋಮ ಮಾಡದಾ? ಹೋಮ. ಓಕೆ, ಯಾವ ಊರು ನಿಂದು? ಅಶೋಕ್ಪುರ. ಇದೇ ಊರಾ? ಮೂಡಬಿದ್ರೆ. ಓ ಸೂಪರ್. ಮೂಡಬಿದ್ರೆ, ಅಶೋಕಪುರ. ತುಂಗಾಭದ್ರಾ ನದಿಯ ವೀಕ್ಷಣೆ. ಕಣ್ ತುಂಬ್ಕೊಳ್ರಪ್ಪ. ದಯವಿಟ್ಟು ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಹಾಕ್ರಪ್ಪ, ಒಂದು ರಿಕ್ವೆಸ್ಟ್. ವಿಡಿಯೋ ಕ್ಲಾರಿಟಿ ಯಾವ ಥರ ಇದೆ ಇದರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಸೊ ಇದು ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ತಾ ಇರೋದು. ಸೊ ಇಲ್ಲೆಲ್ಲ ಒಂದೊಂದು ನಾಮಫಲಕವನ್ನು ಹಾಕಿದ್ದಾರೆ. ಶ್ರೀ ಶ್ರೀ ಜಗದ್ಗುರು ಶಂಕರಾಚಾರ್ಯ ಮಹಾಸಂಸ್ಥಾನ ದಕ್ಷಿಣ ಮಾನ್ನಾಯ ಸ್ವಲ್ಪ ಓದಕ್ಕೆ ಕಷ್ಟ. ಶ್ರೀ ಶಾರದಾ ಪೀಠ ಶೃಂಗೇರಿ ಭಕ್ತಾದಿಗಳ ಗಮನಕ್ಕೆ ಶ್ರೀ ಮಠದಲ್ಲಿ ವಸ್ತ್ರ ಸಂಹಿತ ಜಾರಿ. ದೇವರ ದರ್ಶನಕ್ಕೆ ಆಗಮಿಸುವ ಎಲ್ಲ ಭಕ್ತರು ಆಗಸ್ಟ್ 15, 2024 ಸಾಂಪ್ರದಾಯಿಕ ಭಾರತೀಯ ಉಡುಪುಗಳನ್ನು ಧರಿಸಲು ವಿನಂತಿಸಲಾಗಿದೆ. ವಾವ್, ಸೂಪರ್ ಕಣ್ರಿ. ನೋಡಿ ಬಟ್ಟೆ ನೋಡಿ ಈ ಥರ ಇರಬೇಕು, ಅರ್ಥ ಆಯ್ತಾ? ಉಡುಪುಗಳು ಈ ಏನೋ ಅಂತಾರಲ್ಲ ಹಾಗೆ ತುಂಡು ತುಂಡು ಬಟ್ಟೆಗಳನ್ನೆಲ್ಲ ಧರಿಸಿಕೊಂಡು ಇಲ್ಲಿಗೆ ಈ ಒಂದು ಸನ್ನಿಧಿಗೆ ಆಗಮಿಸುವಂತಿಲ್ಲ. ನಿಗದಿತ ಉಡುಪುಗಳನ್ನು ಹೊರತುಪಡಿಸಿ ಇತರ ಉಡುಪುಗಳನ್ನು ಧರಿಸಿರುವ ವ್ಯಕ್ತಿಗಳಿಗೆ ಮಹಾಮಂಟಪದಿಂದ ದರ್ಶನವನ್ನು ಪಡೆಯಲು ಅವಕಾಶವಿರುವುದಿಲ್ಲ. ಅವರು ವರ ಪ್ರಕಾರದಿಂದ ದರ್ಶನ ಪಡೆಯಬಹುದು. ವಾ, ಅದಕ್ಕೂ ಅವಕಾಶ ಕೊಡಬಾರ್ದು. ಒಟ್ಟು ದೇವ್ರ ದರ್ಶನಕ್ಕಂತೂ ಅವಕಾಶ ಇಲ್ಲ, ಅರ್ಥ ಆಯ್ತಾ? ಉಡುಪುಗಳು ಚೆನ್ನಾಗಿರ್ಬೇಕಂದ್ರೆ ತುಂಬಿದ ಬಟ್ಟೆಯನ್ನ ಧರಿಸಿರ್ಬೇಕು. ಅಣ್ಣ ಹೋಗ್ಬೋದ ಇಲ್ಲಿ? ಅಲ್ಲಿ ಹೋಗಂಗಿಲ್ವಾ? 9 ಗಂಟೆ ಆಗ್ಬೇಕಾ? ಓ ನೋಡಿ 9 ಗಂಟೆ ಆಗ್ಬೇಕಂತೆ ಇಲ್ಲಿ ಹೋಗ್ಬೇಕಾದ್ರೆ. ಸೊ ನಮ್ಮ ಹುಡುಗ ಪ್ರವಾಸಿಗರಿಗೆ ಫೋಟೋ ಹೊಡ್ಕೊಡ್ತಾ ಇದ್ದಾನೆ. ಇವನಿಲ್ಲೇ ಕೆಲ್ಸಕ್ಕೆ ಸೇರಿಸ್ಬಿಡ್ಬೋದು, ನೋಡೋಣ. ಬರಪ್ಪ ಹಾಗೆ. ಅಲ್ಲಿ 9 ಗಂಟೆ ಮೇಲೆ ಬಿಡ್ತೀನಿ ಅಂತಾರೆ. ಒಳಗೆ ಕೆಳಕ್ಕೆ ಹೋಗ್ಬೋದು. ಸೊ ನದಿಗೆ ಹೋಗಿದ್ದು ಬರೋಣ ಬನ್ನಿ. ತುಂಗಾಭದ್ರಾ ನದಿ. ಸೊ ಇಲ್ಲೆಲ್ಲ ಏನೇನೋ ಕೆತ್ತನೆಗಳಿದೆ ಗುರು. ಓಹೋ ಹೋ ಹೋ ಹೋ. ಸೊ ಮೇಲ್ಗಡೆ ಯಾರೋ ಒಬ್ರು ಇಲ್ಲ, ನಾವು ಹೋದ್ರೆ ಚೆನ್ನಾಗಿರಲ್ಲ. ಓಕೆ, ಕೆಳಗಡೆ ಹೋಗೋಣ ಬರಪ್ಪ. ಸೊ ಪೂರ್ತಿ ವಿಡಿಯೋ ವೀಕ್ಷಣೆಯನ್ನು ಪಡೆಯಿರಿ ದಯವಿಟ್ಟು. ಅವರು ಫೋನ್ ಸರಿ ಇಲ್ಲ ದಾನೆ. ಈ ನದಿಯಲ್ಲಿ ಯಾರು ಮೀನು ಹಿಡಿಯಬಾರದು. ಓಹೋ,
ಮೀನಿಗೆ ಹಿಡಿದು ಬಿಟ್ಟಿರ. ವೆರಿ ನೈಸ್, ವೆರಿ ನೈಸ್. ಸ್ನಾನಕ್ಕೆ ಅವಕಾಶ ಇಲ್ಲ ಅನ್ಸುತ್ತೆ. ಈ ನದಿಯ ಶುಚಿತ್ವ ಮತ್ತು ಪವಿತ್ರತೆಯನ್ನು ಉಳಿಸುವುದಕ್ಕಾಗಿ ಭಕ್ತಾದಿಗಳು ಈ ನಿಯಮಗಳನ್ನು ಪಾಲಿಸಿ ಗುರುದೇವತ ಕೃಪೆಗೆ ಪಾತ್ರರಾಗಬೇಕಾಗಿ ಕೋರಲಾಗಿದೆ. ನೀವೇ ಓದ್ಕೊಳ್ರಪ್ಪ. ಗಂಗೆಯನ್ನು ತೆಗೆದುಕೊಂಡು ಹೋಗುವವರಿಗೆ ಧಕ್ಕೆ ತರಬೇಡಿ. ಈ ಸ್ಥಳದಲ್ಲಿ ಬಟ್ಟೆ ತೊಳೆಯಲು ಅವಕಾಶವಿರುವುದಿಲ್ಲ. ಈ ಸ್ಥಳದಲ್ಲಿ ಸ್ನಾನ ಮಾಡಲು ಅವಕಾಶವಿರುವುದಿಲ್ಲ. ಈ ಸ್ಥಳದಲ್ಲಿ ಹೊರಗಿನ ತಿನಿಸುಗಳು ಹಾಗೂ ಊಟ ಉಪಹಾರ ಮಾಡುವಂತಿಲ್ಲ. ಹಾಗೂ ಶುಚಿತ್ವವನ್ನು ಕಾಪಾಡಿ. ಈ ಸ್ಥಳದ ಅಕ್ಕಪಕ್ಕದಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಬಾರದು. ಧೂಮಪಾನ ಮಾಡಬಾರದು. ಅಲ್ಲಲ್ಲಿ ಉಗುಳುವುದು ಮತ್ತು ಎಲೆ ಅಡಿಕೆ ಹಾಕಿ ಉಗುಳಬಾರದು. ಬಟ್ಟೆಯನ್ನು ಒಣಗಿಸಬಾರದು. ಪಾದರಕ್ಷೆ ಧರಿಸಿ ತಿರುಗಾಡಬಾರದು. ಬೆಂಕಿ ಹಾಕಿ ಅಡುಗೆ ವೈಗೇರೆ ಮಾಡಬಾರದು. ನದಿಯಲ್ಲಿ ಈಜಬಾರದು. ಮೊಬೈಲ್ ಫೋನ್ ಉಪಯೋಗಿಸಬಾರದು. ವೃತ ಕುಳಿತುಕೊಳ್ಳಬಾರದು. ಫೋಟೋ ತೆಗೆಯಬಾರದು. ಮೀನುಗಳನ್ನು ಹಿಂಸಿಸುವುದು ಮತ್ತು ಹಿಡಿಯುವುದನ್ನು ನಿಷೇಧಿಸಲಾಗಿದೆ. ತಕಳಪ್ಪ. ಫೋಟೋ ತೆಗಿಬಾರ್ದು ಅಂದ್ರೆ ನಾವೆಂಗ್ಯಪ್ಪ ವಿಡಿಯೋ ಮಾಡೋದು? ಎಲ್ಲ ಸರಿ, ಆದರೆ ನಮಗೂ ಸೇರ್ಸಿ ಹಾಕ್ಬಿಟ್ಟವ್ರೆ, ಅದೇ ಬೇಜಾರು. ಏನದು ಏನದು? ವಾ, ಅದೇನೋ ಬಂದ್ಬಿಡ್ತು ಗುರು. ದೊಡ್ಡ ದೊಡ್ಡ ಮೀನದ ಗುರು ಇಲ್ಲಿ. ಅಲ್ಲಿ ನೋಡಿ. ಏನ್ ಸೈಜ್ ಮೀನಿದೆ ಅಪ್ಪ ಇಲ್ಲಿ. ಓಹೋ, ಬನ್ನಿ ಬ್ರದರ್, ಈ ಕಡೆ ಸ್ವಲ್ಪ ನೋಡಿ. ಮೀನು ಏನು ಸೈಜ್ ಐತೆ ಬ್ರದರು. ಸೂಪರ್. ನೋಡಿ, ಅಲ್ಲಿ ನೋಡಿ, ಅಲ್ಲಿ ನೋಡಿ. ಅರೆ, ಸಖತ್ತಾಗಿದೆ. ಓಕೆ, ಮೀನಿನ ವೀಕ್ಷಣೆಯನ್ನು ತೋರ್ಪಡ್ತಿದ್ದೀವಿ. ಸೊ ದೇವಸ್ಥಾನದ ಸುತ್ತಲನೇ ಒಂದಷ್ಟು ವಿಡಿಯೋ ವೀಕ್ಷಣೆಯನ್ನು ಪಡೆಯೋಣ ಬನ್ನಿ. ಅಡೇಪ್ಪ. ಹಾ, ಬ್ರಿಡ್ಜ್ ಮೇಲೆ ಹೋಗಿರೋ ಚೆನ್ನಾಗಿರೋದು. ಅಲ್ಲಿ ತನಕ ಹೋಗ್ಬೋದು ಕಣ. ಸೊ ಇಲ್ಲ ಹತ್ಬೇಕನ ಕಣ. ಬರಪ್ಪ, ನಾವು ಹೋಗೋಣ ಇಲ್ಲೇ. ಡ್ರೋನ್. ಓ, ಹಂಗ. ಬೈಲಿ. ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ. ತುಂಗಾಭದ್ರಾ ನದಿ. ಬರಪ್ಪ. ಸರಿಯಾಗಿ ನಿದ್ರೆ ಇಲ್ಲ, ಮಾತಾಡೋದಕ್ಕೂ ಕಷ್ಟ.
ತುಂಬ ಸುಸ್ತಾಗುತ್ತೆ, ನಿದ್ರೆ ಮಾಡಿಲ್ಲ ಅಂದರೆ ಹಾಗೆ. ಸೊ ಇಲ್ಲೆಲ್ಲ ದೇವಸ್ಥಾನಗಳಿವೆ, ಎಲ್ಲ ಕೀ ಹಾಕಿ ಲಾಕ್ ಮಾಡಿಬಿಟ್ಟಿದ್ದಾರೆ. ಇಲ್ಲೊಂದು ದೇವಸ್ಥಾನ ಇದೆ. ದೇವಸ್ಥಾನದ ಸುತ್ತಲನೇ ವಿಡಿಯೋ ಪಡೆಯಿರಿ, ಯಾಕೆಂದರೆ ಎಲ್ಲ ವಿಡಿಯೋ ಮಾಡೋದಕ್ಕೆ ಅವಕಾಶ ಇರಲ್ಲ, ಅದಕ್ಕೋಸ್ಕರ. ವಾಗೀಶ್ವರಿ ವಿದ್ಯಾರಣ್ಯ ದೇವಾಲಯ, ವಾಗೀಶ್ವರಿ ತಾಯಿಯ ದರ್ಶನ ಪಡೆಯಿರಿ. ಅಷ್ಟೋತ್ತರ ಅರ್ಚನೆ 10 ರೂಪಾಯಿ, ಅಷ್ಟೋತ್ತರ ಅರ್ಚನೆ ನೈವೇದ್ಯ ಸಹಿತ 20, ಪಂಚಾಮೃತ ಅಭಿಷೇಕ 150, ಬೆಳ್ಳಿಯ ಕವಚ ಧಾರಣೆ 1000. ಇಷ್ಟೇ. ಇನ್ನು ಮೇನ್ ದೇವಸ್ಥಾನ ಇಲ್ಲಿ ಆ ಕಡೆ ಹೋಗ್ಬೋದಾ? ಇಲ್ಲ, ಇಲ್ಲಿ ನಮ್ಮ ಹುಡುಗ ಮೈ ಆಗ್ಬಿಟ್ನಲ್ಲಪ್ಪ ಆಗಲೇ. ಅಲ್ಲಿದ್ದಾನೆ. ಓಕೆ, ದೇವಸ್ಥಾನದ ಒಳಾಂಗಣಕ್ಕೆ ಭೇಟಿ ನೀಡಿ. ತದನಂತರ ಈ ವಿಡಿಯೋನ ಅಂತ್ಯಗೊಳಿಸ್ತಾ ಇದ್ದೀನಿ, ಯಾಕಂದರೆ ಒಳಗಡೆ ಕ್ಯಾಮ್ರಾ ಅಲೌ ಇಲ್ಲ, ಹೊರವಲಯದಲ್ಲಿ ಮಾತ್ರ. ಶೃಂಗೇರಿ ಶಾರದಾಂಬೆ ದೇವಸ್ಥಾನದ ಹೊರವಲಯದ ವಿಡಿಯೋನ ಎಲ್ಲ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡಿರ್ತೀವಿ. ಸೊ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಹಾಕಿ ಶೇರ್ ಮಾಡಿ ಸಹಕರಿಸಿ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತೀನಿ ಕಣ್ರಪ್ಪ. ಸುವರ್ಣ ಭಾರತಿ ಶ್ರೀ ವಾಗ್ದೇವಿ ಅಕ್ಷರಾಭ್ಯಾಸ ಮಂಟಪ. ಓಹೋ, ಇಲ್ಲಿ ಹೋಗಿ ಬರೆಸಿದ್ರೆ ಒಳ್ಳೇದಾಗತ್ತೆ ಅಂತೆ ಮಕ್ಕಳಿಗೆ. ಎಲ್ಲ ಹೋಗಿ ನೋಡಿ, ಮಕ್ಕಳು ಕರ್ಕೊಂಡ್ಬಂದು ಬರ್ಸಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ವಿದ್ಯಾಭ್ಯಾಸ ಮಾಡಿಸೋದಿಲ್ಲಿ ಶಾರದಾಂಬೆ ಸನ್ನಿಧಿ. ಎಲ್ರಿಗೂ ಒಳ್ಳೆಯದಾಗಲಿ, ಧನ್ಯವಾದಗಳು.